ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಪ್ರಶ್ನೋತ್ತರಿಯ ಮಣಿರತ್ನಮಾಲ ಎಂಬ ಗ್ರಂಥದೊಳಗೆ 18ನೇ ಒಂದು ಶ್ಲೋಕದಲ್ಲಿ ಒಂದು ಸುಂದರವಾಗಿರತಕ್ಕಂಥ ಉಪದೇಶವನ್ನು ನಮಗೆ ಮಾಡ್ತಾ ಇದ್ದಾರೆ. ಲಘುತ್ವ ಮೂಲಂ ಚ ಕಿಂ, ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಲಘುತ್ವ ಮೂಲಂ ಅಂದರೆ ಮನುಷ್ಯ ಕೀಳಾಗಿ ಕಾಣುವುದು ಯಾವುದರಿಂದ, ಅಂದರೆ ಮನುಷ್ಯ ಯಾವುದರಿಂದ ಹಗರಾಗ್ತಾ ಇದ್ದಾನೆ ಅಂತ. ಮನುಷ್ಯ ಭಾಳ ಸಣ್ಣವನಾಗ್ತಾ ಇದ್ದಾನೆ, ಅದು ಯಾವುದರಿಂದ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಕಂದರೆ ಮನುಷ್ಯ ಅವನಲ್ಲಿ ಸಣ್ಣತನ ಅನ್ನುವಂಥದ್ದು, ಅವನಲ್ಲಿ ಸಣ್ಣತನ ಯಾವುದರಿಂದ ಬರ್ತದೆ? ವಯಸ್ಸಿನಲ್ಲಿ ಅವನು ಹಿರಿಯನಾಗಿರಬಹುದು, ಆದರೆ ಅವನು ಯಾವಾಗ ಸಣ್ಣವನಿಸ್ಕೊಳ್ತಾನೆ ಅಂತಂದರೆ ಅದು ಹಿಂಗೆ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅರ್ಥಿತೈವ ಅಂತ ಹೇಳಿದರು. ಅಂದರೆ ಮತ್ತೊಬ್ಬರಲ್ಲಿ ಯಾಚನೆಯನ್ನು ಮಾಡುವಂಥದ್ದು, ಬೇಡುವಂಥದ್ದು. ಮನುಷ್ಯ ಯಾವಾಗ ಬೇಡಿಕೊಳ್ತಾನ ಆವಾಗ ಭಾಳ ಸಣ್ಣವನಾಗ್ತಾನ ಅಂತ. ನಮ್ಮ ಮನೆಯೊಳಗೆ ಏನೋ ಸ್ವಲ್ಪ ಆರ್ಥಿಕ ಸ್ಥಿತಿ ಸರಿಯಾಗಿರಂಗಿಲ್ಲ, ಭಾಳ ಬಡತನ ಇರ್ತದೆ ಅಂತ ತಿಳ್ಕೊಳ್ರಿ ನೀವು. ನಾವು ಒಬ್ಬ ಶ್ರೀಮಂತರ ಮನೆ ಹತ್ತಿರ ಹೋಗಿ ನಾವು ಅವರಲ್ಲಿ ಬೇಡಿಕೊಳ್ತೀವಿ, ನಮಗೇನಾದರೂ ಸ್ವಲ್ಪ ಧನ ಸಹಾಯ ಮಾಡಿರಿ ಅಂಥೇಳಿ ನಾವು ಬೇಡ್ತೀವಿ. ಬೇಡೋದ್ರಿಂದ ಏನಾಗ್ತದಂದ್ರೆ ಮನುಷ್ಯ ಭಾಳ ಅಲ್ಲಿ ಕಿಂಕರನಾಗಿ ಬಿಡ್ತಾ ಇದ್ದಾನೆ. ಅದಕ್ಕೆ ಕಿಂಕರ ವೃತ್ತಿ ಯಾವುದು? ತನಗಳಿಯ ಆಸೆ ಅಂತ ಹೇಳಿದರು. ಮನುಷ್ಯನಲ್ಲಿ ಅಳಿಯಾಸೆ, ಅಲ್ಪವಾದ ಆಸೆ ಬಂತು ಅಂತಂದರೆ ಅವನು ಭಾಳ ಸಣ್ಣವನಾಗ್ತಾನೆ ಎನ್ನುವಂಥ ಮಾತನ್ನು ಕೂಡ ನಿಜಗುಣಿಸುವವರು ಹೇಳ್ತಾ ಇದ್ದಾರೆ. ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ, ಈ ಭೂಮಿಯೊಳಗೆ ಯಾಚನೆ ಮಾಡೋದಕ್ಕಿಂತಲೂ ಹಗುರುತನವಾಗಿರ್ತಕ್ಕಂಥದ್ದು ಬೇರೆ ಯಾವುದಾದರೂ ಅದೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಜಗುಣಿಸುಗಳವರು. ಅದಕ್ಕೆ ಇಲ್ಲಿ ಯಾಚನೆ ಮಾಡುವಂಥದ್ದೇನು, ಮತ್ತೊಬ್ಬರಲ್ಲಿ ಏನನ್ನಾದರೂ ಬೇಡುವಂಥದ್ದೇನದ, ಇದು ತನ್ನ ಒಂದು ವರ್ಚಸ್ಸಿಗೆ, ಅವನ ಘನತೆಗೆ ಕುಂದು ಅನ್ನುವಂಥದ್ದು ಬರುವಂಥದ್ದಾಗ್ತದೆ. ಯಾಕೆ ಯಾವನು ಬೇಡ್ತಾನೋ ಅವನು ದೀನ ಆಗಲೇಬೇಕು. ಅವನು ದೀನ ಆದಾಗ ಮಾತ್ರ ಅಲ್ಲಿ ಬೇಡುವಿಕೆ ಅನ್ನುವಂಥದ್ದು ಬರ್ತದೆ. ಯಾಕಂದ್ರೆ ಅವನ ಕೈ ಕೆಳಗೆ ಇರ್ತದೆ, ಕೊಡುವವನ ಕೈ ಮೇಲೆ ಇರ್ತದೆ. ಬೇಡುವವ ದೀನನಾಗಿ ತನ್ನ ವ್ಯಕ್ತಿತ್ವವನ್ನು ಮರೆತು ಬೇಡಬೇಕಾಗ್ತೈತಿ. ಅದರಿಂದ ನಮ್ಮ ಮನಸ್ಸು ಭಾಳ ಸಂಕುಚಿತ ಆಗಿಬಿಡ್ತದೆ. ಅದಕ್ಕೆ ಇಲ್ಲಿ ಬೇಡುವಿಕೆ ಅನ್ನುವಂಥದ್ದೇನದ, ಇದು ಮನುಷ್ಯನನ್ನು ಹಗುರನನ್ನಾಗಿ ಮಾಡ್ತದೆ ಅಂಥೇಳಿ ಇಲ್ಲಿ ಯಾವ ಆಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ತೃಣಾಲ್ಲಘುತರ ಸ್ಥೂಲ ಸ್ಥೂಲಾದಪಿ ಚ ಯಾಚಕಃ ವಾಯುನಾ ಕಿಂ ನ ನೀತೋಸೌ ವಾಮಯಂ ಪ್ರಾರ್ಥಯೇದಿತಿ. ಒಂದು ಹುಲ್ಲು ಕಡ್ಡಿ ಅನ್ನುವಂಥದ್ದು, ಒಂದು ಹುಲ್ಲದಂತ ತಿಳ್ಕೊಳ್ರಿ. ಅದು ಭಾಳ ಹಗುರವಾಗಿರತಕ್ಕಂಥದ್ದು. ಯಾಕೆ ಗಾಳಿ ಬಿಡ್ತು ಅಂತಂದ್ರೆ ಆಕಾಶದಲ್ಲಿ ಹಾರಿ ಹೋಗಿಬಿಡ್ತದೆ. ಆ ಒಂದು ತೃಣಕ್ಕಿಂತಲೂ ಹಗುರವಾಗಿರ್ತಕ್ಕಂಥದ್ದು ಯಾವುದು? ಒಂದು ಹುಲ್ಲಿಗಿಂತಲೂ ಸಣ್ಣ ಒಂದು ಹುಲ್ಲು ಇದು ಐತಂತ ತಿಳ್ಕೊಡ್ರಿ, ಅದಕ್ಕಿಂತಲೂ ಹಗುರ ಯಾವುದು ಅಂತಂದರೆ ಅರಳಿ ಅಂತ. ಹತ್ತಿ ಕಾಳು ತೆಗೆದಾಗ ಅದರೊಳಗೆ ಏನು ಅರಳಿ ಬರ್ತದಲ್ಲ, ಅದು ಭಾಳ ಹಗುರವಾಗಿರತಕ್ಕಂಥದ್ದು. ಆ ತೃಣಕ್ಕಿಂತಲೂ ಅರಳಿ ಅನ್ನುವಂಥದ್ದು ಅತೀ ಹಗುರವಾಗಿರುತ್ತದೆ. ಸ್ವಲ್ಪ ಗಾಳಿ ಬಿಟ್ಟು ಸಾಕು, ಅರಳಿ
ಆಕಾಶದಲ್ಲಿ ಹಾರ್ಕೊಂಡು ಹೋಗಿಬಿಡ್ತದೆ. ಅದಕ್ಕಂತಾರೆ ಅವರು, ಈ ತೃಣಕ್ಕಿಂತಲೂ ಅರಳಿ ಹಗುರದ, ಅರಳಿಗಿಂತಲೂ ಇನ್ನೂ ಹಗುರವಾಗಿರತಕ್ಕಂಥದ್ದು ಯಾವುದು ಅಂತಂದರೆ ಯಾಚಕ ಅಂತ ಹೇಳಿದರು. ಒಬ್ಬ ಯಾಚನೆ ಮಾಡ್ತಕ್ಕಂಥವನು, ಬೇಡುವಂಥವನು, ಅವನು ಇನ್ನೂ ಹಗುರ ಅಂತ ಹೇಳಿದರು. ಅವಾಗ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಹಾಗಾದರೆ ಅವನು ಭಾಳ ಹಗುರ ಆಗಿದ್ದರೆ ವಾಯು ಅಂದರೆ ಗಾಳಿ ಎನ್ನುವಂಥದ್ದು ಅವನನ್ನು ಯಾಕೆ ಹಾರಿಸ್ಕೊಂಡು ಹೋಗಲಿಲ್ಲ? ಒಂದು ಹುಲ್ಲು ಕಡ್ಡಿಯನ್ನು ಹಾರಿಸ್ಕೊಂಡು ಹೋಗ್ತದೆ, ಒಂದು ಹತ್ತಿ ಅರಳಿಯನ್ನು ಹಾರಿಸ್ಕೊಂಡು ಹೋಗ್ತದೆ ಗಾಳಿ. ಆದರೆ ಈ ಭಿಕ್ಷುಕ, ಒಬ್ಬ ಯಾಚನೆ ಮಾಡ್ತಕ್ಕಂಥ ವ್ಯಕ್ತಿ ಅದನ್ನಲ್ಲ, ಅವನನ್ನು ಯಾಕೆ ಗಾಳಿ ಎನ್ನುವಂಥದ್ದು ಹಾರಿಸ್ಕೊಂಡು ಹೋಗಲಿಲ್ಲ ಅಂತಂದರೆ, ಅದಕ್ಕಂತಾರವರು ಅಸೌ ಮಾಮಯಂ ಪ್ರಾರ್ಥಯೇದಿತಿ. ಆ ಯಾಚಕನಾಗಿರ್ತಕ್ಕಂಥವನು ವಾಯುವಿನಲ್ಲಿ ನನಗೇನಾದರೂ ಕೊಡುವಂತ ಕೇಳ್ಯಾನು ಅಂತ ತಿಳ್ಕೊಂಡು ಅವನನ್ನು ಹಾರಿಸ್ಕೊಂಡು ಹೋಗಲಿಲ್ಲ ಅಂತ ಹೇಳಿದರು. ಯಾಕಂದರೆ ಯಾಚನೆ ಮಾಡೋದೇ ಅವನ ವೃತ್ತಿ. ಆ ಯಾಚಕನಾದವನು, ಬೇಡುವಂಥ ಭಿಕ್ಷುಕ, ಆ ಬೇಡುವಂಥವನು ಆ ವಾಯುದೇವನಲ್ಲಿ ವಾಯುದೇವನಾದರೂ ಹಾರಿಸ್ಕೊಂಡು ಹೋದ ಅಂದರೆ ನನ್ನಲ್ಲಿ ಏನಾದರೂ ಕೊಡುವಂತ ಕೇಳಿದರೆ ನಾನು ಏನು ಕೊಡಲಿ ಅಂತ ತಿಳ್ಕೊಂಡು ಆ ವಾಯುದೇವ ಅವನನ್ನು ಹಾರಿಸಿಕೊಂಡು ಹೋಗಲಿಲ್ಲ ಅನ್ನುವಂಥ ಮಾತನ್ನು ನೀತಿಕಾರ ಒಂದು ಶ್ಲೋಕದೊಳಗೆ ಹೇಳಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಈ ಯಾಚನೆ ಅನ್ನುವಂಥದ್ದು ಜೀವನನ್ನು ಭಾಳ ಸಣ್ಣವನನ್ನಾಗಿ ಮಾಡ್ತದೆ ಅಂಥೇಳಿ ಉಪದೇಶ ಮಾಡ್ಕೊಂಡು ಬಂದರು. ಸುಧಾಮ ನೋಡ್ರಿ, ಭಾಳ ಬಡತನ, ಮುರುಕಲು ಮನೆಯೊಳಗನ ವಾಸ ಮಾಡಿಕೊಂಡಿದ್ರು. ಮನೆಯೊಳಗೆ ಹೆಂಡತಿಗೂ ಮೈ ಮೇಲೆ ಬಟ್ಟಿದ್ದು ಒಂದೇ ಸೀರೆ, ಅದು ಎಲ್ಲ ಹರಿದು ಹೋಗಿತ್ತು, ಎಲ್ಲ ಗಂಟು ಹಾಕಿದ್ಲು. ಮಕ್ಕಳ ಮೈ ಮೇಲೂ ಸರಿಯಾಗಿ ಬಟ್ಟೆ ಇದ್ದಿದ್ದಿಲ್ಲ. ಎಲ್ಲಾದರೂ 4 ಮನೆಗೆ ಭಿಕ್ಷಾ ಬೇಡಬೇಕು, ಅವರು ಕೊಟ್ಟರೆ ಊಟ ಮಾಡಬೇಕು, ಇಲ್ಕಂದ್ರೆ ಉಪವಾಸ ಇರಬೇಕು. ಒಂದೊಂದು ಸಲ ನೀರನ್ನೇ ಕುಡ್ಕೊಂಡು ವಾಸ ಮಾಡ್ತಾಯಿದ್ರು. ಭಾಳ ಬಡತನ. ಅವ್ರಿಗೇನು ಅನ್ನಿಸ್ತು ಅಂತಂದರೆ, ಸುಧಾಮನ ಪತ್ನಿ ಹೇಳ್ತಾಳೆ, ನಿಮ್ಮ ಸ್ನೇಹಿತ ಕೃಷ್ಣ ಪರಮಾತ್ಮ ಇಬ್ಬರೂ ಕೂಡ ಓದಿದ್ದೀರಿ, ಅವನು ನಿಮ್ಮ ಬಾಲ್ಯ ಸ್ನೇಹಿತದಾನ, ಅವನು ಮಹಾರಾಜ ಆಗಿದ್ದಾನ, ಅವನ ಹತ್ರ ಹೋಗಿ ಏನಾದರೂ ಬೇಡಿಕೊಂಡು ಬಂದರೆ ನಮಗೇನಾದರೂ ಸಹಾಯ ಮಾಡ್ಬೋದು, ಸಂಪತ್ತನ್ನು ಕೊಡಬಹುದು, ಅದರಿಂದ ನಮ್ಮ ಜೀವನ ಹೊಟ್ಟೆತುಂಬ ನಾವು ಊಟ ಮಾಡ್ಬೋದು, ಅದಕ್ಕೆ ಏನಾದರೂ ಹೋಗಿ ಕೇಳ್ಕೊಂಡು ಬರ್ರಲ್ಲ ಅಂತ ಸುಧಾಮನ ಪತ್ನಿ ಹೇಳಿದ್ಲು. ಆಗಲಿ ಅಂತೇಳಿ ಹೊರಟ ನಿಂತ. ಅವಾಗ ಆಕೆಗೆ ಬರಿಗೈಲೇ ಹೋಗಬಾರ್ದು, ಒಂದಿಷ್ಟು ಏನಾದರೂ ಕೊಡ್ತೀನಿ ಅಂತೇಳಿ ಪಕ್ಕದ ಮನೆಯಾಗ ಹೋಗಿ ಒಂದಿಷ್ಟು ಅವಲಕ್ಕಿ, ಒಣ ಅವಲಕ್ಕಿ ತಂದು ಕೊಟ್ಟಳು, ಇದನ್ನು ತೊಗೊಂಡು ಹೋಗ್ರಿ ಅಂಥೇಳಿ. ಅವಾಗ ಅವನು ಕೃಷ್ಣನ ಧ್ಯಾನ ಮಾಡ್ಕೊತ ದ್ವಾರಕಾಕ್ಕೆ ಬರ್ತಾ ಇದ್ದಾನೆ. ಅವನು ಹರಿದ ಬಟ್ಟೆ, ಅವನ ಒಂದು ದೀನ ಸ್ಥಿತಿಯನ್ನು ನೋಡಿ ದ್ವಾರಪಾಲಕರು ಅವನನ್ನು ಒಳಗೆ ಬಿಡಲಿಲ್ಲ. ಹೋಗು ಅಂತೇಳಿ ಹೊರಗೆ ದಬ್ಬಿದರು. ಇಲ್ಲ, ನಾನು ಕೃಷ್ಣ ಪರಮಾತ್ಮನ ಸ್ನೇಹಿತದೀನಿ, ಬಾಲ್ಯ ಸ್ನೇಹಿತದೀನಿ, ಅವ್ರನ್ನೂ ಕೂಡ ಓದಿದ್ದೀವಿ, ಅದಕ್ಕೆ ಹೋಗಿ ತಿಳಿಸ್ರಿ, ಕೃಷ್ಣ ಪರಮಾತ್ಮ ತಿಳಿಸ್ರಿ, ಹಿಂಗೆ ನಿಮ್ಮ ಸ್ನೇಹಿತ ಸುಧಾಮ್ ಬಂದಾನಂತ ಹೇಳ್ರಿ, ಅವನು ಒಳಗೆ ಬರಲಿಕ್ಕೆ ಅವಕಾಶ ಕೊಟ್ಟರೆ ಬರ್ತೀನಿ, ಇಲ್ಲಾಂದ್ರೆ ನಮ್ಮ ಊರಿಗೆ ನಾನು ಹೋಗ್ತೀನಿ ಅಂತಂದ. ಆವಾಗ ಸ್ನೇಹಿತರು ಓಡಿ ಹೋಗಿ ಹೇಳಿದರು ಕೃಷ್ಣ ಪರಮಾತ್ಮನಿಗೆ, ನಿಮ್ಮ ಸ್ನೇಹಿತ ಸುಧಾಮ ಬಂದಿದ್ದಾನೆ ಅಂತಂದಾಗ ಕೃಷ್ಣ ಪರಮಾತ್ಮ ಓಡೋಡಿ ಬಂದು ಸುಧಾಮನನ್ನು ಆಲಿಂಗನ ಮಾಡಿಕೊಳ್ತಾ ಇದ್ದಾನೆ. ಭಾಳ ಹರ್ಷ ಆಯಿತು, ಭಾಳ ಸಂತೋಷ ಆಯಿತು. ಆವಾಗ ಅವನನ್ನು ತನ್ನ ಅರಮನೆಯೊಳಗೆ ಕರ್ಕೊಂಡು ಬಂದು ಪೀಠ ಹಾಕಿ ಅವನ ಪಾದ ಪೂಜೆ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಆವಾಗ ಅವನು ಆ ಕೃಷ್ಣ ಪರಮಾತ್ಮನ ಐಶ್ವರ್ಯ, ಅವನ ರಾಜ್ಯ ವೈಭವ ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಆವಾಗ ಅವನು ಕೃಷ್ಣನ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಅವನಿಗೆ ಒಳ್ಳೆಯ ಹೊಸ ಬಟ್ಟೆಗಳನ್ನು ಧಾರಣ ಮಾಡಿದ, ಅವನಿಗೆ ಸ್ನಾನ ಮಾಡಿಸಿ ಒಳ್ಳೆಯ ಮೃಷ್ಟಾನ್ನ ಭೋಜನ. ಕೆಲವು ದಿವಸ ಸುಧಾಮ ಅಲ್ಲೇ ಉಳ್ಕೊಂಡ. ಆದರೆ ಅವನಿಗೆ ಯಾಚನೆ ಮಾಡ್ತಕ್ಕಂಥ ಮನಸ್ಸೇ ಬರೋಲ್ದು. ಇಷ್ಟೆಲ್ಲ ನನಗೆ ಸತ್ಕಾರ ಮಾಡಿದ, ನಾ ಏನು ಕೇಳ್ಕೊಳ್ಳಿ ಅಂತೇಳಿ ಅವನು ಸುಮ್ಮನೆ ಉಳ್ಕೊಂಡ್ಬಿಟ್ಟ. ಬಂದಿದ್ದು ಯಾಚನೆ ಮಾಡಲಿಕ್ಕೆ, ಏನಾದರೂ ನನ್ನ ಹೆಂಡತಿ ಮಕ್ಕಳಿಗೆ ಉಪಜೀವನಕ್ಕೆ ಏನಾದರೂ ಸ್ವಲ್ಪ ದ್ರವ್ಯ ಕೊಡ್ತಾನ ಅಂತ ತಿಳ್ಕೊಂಡು ಮನಸ್ಸಿನಲ್ಲಿ ಯಾಚನೆ ಇಟ್ಕೊಂಡೆ ದೀನನಾಗಿ ಬಂದಿದ್ದ.
ಆದರೆ ಕೃಷ್ಣ ಪರಮಾತ್ಮ ಮಾಡಿದ ಒಂದು ಸತ್ಕಾರ ನೋಡು, ಒಂದು ಹಿಡಿ ಅವಲಕ್ಕಿಯನ್ನು ಕೃಷ್ಣ ಪರಮಾತ್ಮ ಕಸಗೊಂಡು ತಿಂದ. ಅಷ್ಟು ಅವಲಕ್ಕಿಯನ್ನು ತಿಂದಿದ್ದಕ್ಕೆ ನೋಡ್ರಿ, ಇಲ್ಲಿಂದ ನಿರ್ಗಮಿಸಬೇಕಾದ್ರೆ ಅವನಿಗೇನೂ ಕೇಳಲಿಲ್ಲ ಸುಧಾಮ ಪರಮಾತ್ಮನಲ್ಲಿ, ಯಾವುದನ್ನು ಯಾಚನೆ ಮಾಡಲಿಲ್ಲ. ಆದರೆ ವಾಪಸ್ ಊರಿಗೆ ಬಂದಾಗ ಅವನ ಮನೆ ಅರಮನೆಯಾಗಿತ್ತು. ಕೃಷ್ಣ ಪರಮಾತ್ಮ ಸುಧಾಮನಿಗೆ ಅರಮನೆಯನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದ. ಅವನ ಹೆಂಡತಿ ಮಕ್ಕಳಿಗಂತೂ ಎಲ್ಲ ಬೆಲೆ ಬಾಳ್ತಕ್ಕಂಥ ಪಿತಾಂಬರ, ಅನೇಕ ಆಭರಣಗಳು ಎಲ್ಲ ಅವನಿಗೆ ಪ್ರಾಪ್ತವಾಗಿದ್ದು. ಅಂದರೆ ಸುಧಾಮ ಅಷ್ಟು ದೀನನಾಗಿ ಭಯಭಕ್ತಿಯಿಂದ ವಿನಯದಿಂದ ಕೃಷ್ಣ ಪರಮಾತ್ಮನ ದರ್ಶನ ಮಾಡಿದ್ದಕ್ಕೆ, ಒಂದು ಹಿಡಿ ಅವಲಕ್ಕಿಯನ್ನು ಕೃಷ್ಣ ಪರಮಾತ್ಮನಿಗೆ ಕೊಟ್ಟಿದ್ದಕ್ಕೆ ಏನಾಯಿತು ಅಂತಂದರೆ, ಆ ಕುಬೇರನ ಸಂಪತ್ತನ್ನೇ ಈ ಸುಧಾಮನಿಗೆ ಪರಮಾತ್ಮ ನೀಡಿದ್ದ ಅಂಥೇಳಿ ಹಿಂಗೆ ನಾವು ಒಂದು ಉದಾಹರಣೆಯನ್ನು ಕೇಳ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಯಾಚನೆ ಅನ್ನುವಂಥದ್ದು ಮನುಷ್ಯನನ್ನು ಸಣ್ಣವನನ್ನಾಗಿ ಮಾಡ್ತದೆ. ಅದಕ್ಕೆ ಅವನು ಯಾಚನೆ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮನೆ ಮನೆ ತಪ್ಪದೆ ಕೈವಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದೊಡೆ ನಾನೆತ್ತಿ ಕೊಂಬುವುದಕ್ಕೆ ಮುನ್ನವೇ ಸುನಿಯೆತ್ತಿ ಕೊಂಬಂತೆ ಮಾಡಯ್ಯ ಚನ್ನಮಲ್ಲಿಕಾರ್ಜುನ. ಅಕ್ಕ ಮದಿವಚನದಲ್ಲಿ ಹೇಳ್ತಾ ಇದ್ದಾಳೆ. ನೋಡಿ, ಪರಮಾತ್ಮಲ್ಲಿ ಎಂಥದ್ದು ಬೇಡ್ಕೊಳ್ತಾಳ ಅಂತಂದ್ರೆ, ನಾ ಮನೆ ಮನೆಗೆ ತಪ್ಪದೇ ಕೈ ಒಡ್ಡಿ ಬೇಡುವಂತೆ ಮಾಡು, ನನಗೆ ಮನೆಗೆ ಹೋಗಿ ಭಿಕ್ಷಾಂದಿ ಅಂತ ಕೇಳುವಂಗೆ ಮಾಡು. ಒಂದು ವೇಳೆ ಬೇಡಿದೊಡೆ ಅವರು ಇಕ್ಕದಂತೆ ಮಾಡು, ಅವ್ರು ನನಗೆ ತಂದು ನೀಡಿರಬಾರದು, ಹಂಗೆ ಮಾಡು. ಒಂದು ವೇಳೆ ಇಕ್ಕ್ಯಾರಂತ ತಿಳ್ಕೊ, ನೀಡಿದಾರಂತ ತಿಳ್ಕೊ, ಅದಕ್ಕೆ ನೆಲಕ್ಕೆ ಬೀಳುವಂಗೆ ಮಾಡಿಬಿಡು. ಆ ನೆಲಕ್ಕೆ ಬಿದ್ದದ್ದನ್ನು ನಾನು ಎತ್ತಿಕೊಳ್ಳೋದಕ್ಕೆ ಮೊದಲನ ಒಂದು ನಾಯಿ ಬಂದು ಅದು ತಿಂದು ಹೋಗುವಂಗೆ ಮಾಡು. ಸುನಿಯತ್ತು ಕೊಂಬಂತೆ ಮಾಡಯ್ಯ, ನಾಯಿ ಬಂದು ಆ ಬಿದ್ದಿರ್ತಕ್ಕಂಥ ಪದಾರ್ಥವನ್ನು ಅದು ತಗೊಂಡು ಹೋಗುವಂತೆ ಮಾಡಯ್ಯ ಅಂಥೇಳಿ ಅಕ್ಕಮಾದೇವಿ ಚನ್ನಮಲ್ಲಿಕಾರ್ಜುನಲ್ಲಿ ಪರಮಾತ್ಮನಲ್ಲಿ ಇಂಥದ್ದನ್ನು ಬೇಡ್ತಾ ಇದ್ದಾಳ. ಅಂದರೆ ಅದಕ್ಕೆ ಇಲ್ಲಿ ಅಂದರೆ ತಾತ್ಪರ್ಯ ಏನು ಅಂತಂದರೆ, ಮನುಷ್ಯನಲ್ಲಿ ಯಾಚನೆ ಅನ್ನುವಂಥದ್ದು ಬರಬಾರದು ಅಂತ. ಯಾಚನೆಯಿಂದಲೇ ಮನುಷ್ಯನಿಗೆ ಒಂದು ಹಗುರ್ತನ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ನೀತಿಕಾರ ಒಂದು ಶ್ಲೋಕದೊಳಗೆ ಹೇಳ್ತಾ ಇದ್ದಾನೆ, ಯಾಚನಾ ಹಿ ಪುರುಷಸ್ಯ ಮಹತ್ವಂ ನಾಶಯತ್ಯಖಿಲಮೇವ ತಥಾ ಹಿ ಸದ್ಯ ಏವ ಭಗವಾನಪಿ ವಿಷ್ಣುರು ವಾಮನೋ ಭವತಿ ಯಾಚಿತುಮಿಚ್ಛನ್. ನೋಡಿ, ಈ ಯಾಚನೆ ಅನ್ನುವಂಥದ್ದು, ಬೇಡುವಿಕೆ ಅನ್ನುವಂಥದ್ದೇನದ ಪುರುಷನಲ್ಲಿರುವಂಥ ಒಂದು ಮಹತ್ವವನ್ನು, ಒಂದು ಘನತೆಯನ್ನು, ಒಂದು ವ್ಯಕ್ತಿತ್ವವನ್ನೇ ಅದು ನಾಶ ಮಾಡಿಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ. ಎಂಥ ದೊಡ್ಡ ವ್ಯಕ್ತಿ ಅದಾನಂದ್ರೂ, ಅವನು ಒಳ್ಳೆಯ ಗೌರವಸ್ಥದಾನಂದ್ರೂ ಕೂಡ, ಆ ಮರ್ಯಾದ ಪುರುಷೋತ್ತಮ ಅದಾನಂದ್ರೂ ಕೂಡ, ಅಂಥವನನ್ನು ಈ ಯಾಚನೆ ಅನ್ನುವಂಥದ್ದು, ಈ ಯಾಚನೆ ಮಾಡ್ತೇವಲ್ಲ, ಕೇಳ್ಕೊಳ್ತೇವಲ್ಲ, ಅದು ಅವನ ಒಂದು ಘನತೆ ಎನ್ನುವಂಥದ್ದನ್ನು ಅದು ನಾಶ ಮಾಡಿಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟರು ಅವರು. ಸದ್ಯ ಏವ ಭಗವಾನಪಿ ವಿಷ್ಣುರ್ವಾಮನೋ ಭವತಿ ಯಾಚಿತುಮಿಚ್ಛನ್. ಬಲಿಚಕ್ರವರ್ತಿ 101 ಯಜ್ಞ ಮಾಡಿ ಸ್ವರ್ಗಲೋಕದ ಅಧಿಪತಿಯಾಗಬೇಕು, ಸ್ವರ್ಗಲೋಕವನ್ನು ಆಳಬೇಕು ಅಂತ ಯಜ್ಞವನ್ನು ಪ್ರಾರಂಭ ಮಾಡಿದ್ದ. ಆವಾಗ ಈ ಸುದ್ದಿ ದೇವೇಂದ್ರನಿಗೆ ಗೊತ್ತಾಯಿತು. ದೇವೇಂದ್ರ ಭಾಳ ಚಿಂತಿತನಾಗ್ತಾ ಇದ್ದಾನೆ. ಇನ್ನು ಸ್ವರ್ಗಲೋಕವನ್ನು ಬಲಿಚಕ್ರವರ್ತಿನೇ ಆಳ್ತಾ ಇದ್ದಾನೆ, ನನ್ನ ಗತಿ ಏನು? ನಾನು ಸ್ವರ್ಗಲೋಕದ ಅಧಿಪತಿಯಾಗಿದ್ದೇನೆ, ಇನ್ನು ದೇವೇಂದ್ರ ಬಲಿಚಕ್ರವರ್ತಿ ಇಷ್ಟು ಪೂರ್ಣ ಎಲ್ಲ ಯಜ್ಞ ಮಾಡಿ ಈ ಸ್ವರ್ಗಲೋಕಕ್ಕನ ಬಂದುಬಿಡ್ತಾನ ಅಂಥೇಳಿ ಅವನಿಗೆ ಭಾಳ ವ್ಯಥೆಯಾಯಿತು. ಹೋಗಿ ಅವನು ಶ್ರೀಮನ್ನಾರಾಯಣನಲ್ಲಿ ಬೇಡ್ತಾ ಇದ್ದಾನೆ, ಪರಮಾತ್ಮ, ಅಸುರನಾಗಿರ್ತಕ್ಕಂಥ ಬಲಿಚಕ್ರವರ್ತಿ 101 ಯಜ್ಞ ಮಾಡಿ ಸ್ವರ್ಗಲೋಕವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಅದಕ್ಕೆ ಹೇಗಾದರೂ ಮಾಡಿ ಅದನ್ನು ತಪ್ಪಿಸ್ಬೇಕು ಅಂತಂದಾಗ ಶ್ರೀಮನ್ನಾರಾಯಣ, ಆಗಲಪ್ಪ, ನಾನು
ಪ್ರಯತ್ನ ಮಾಡ್ತೀನಿ ಅಂಥೇಳಿ ದೇವತೆಗಳಿಗೆ ಹೇಳಿ ಕಳುಹಿಸಿಕೊಟ್ಟ. ಅಲ್ಲಿ ಯಾವ ವಾಮನ ಅವತಾರವನ್ನು ತಾಳಬೇಕಾಗ್ತದೆ. ಯಾರು ಸಾಕ್ಷಾತ್ ಭಗವಂತ ಪರಮಾತ್ಮ ಈ ಯಾವ ಬಲಿಚಕ್ರವರ್ತಿ ಮಾಡ್ತಕ್ಕಂಥ ಒಂದು ಯಜ್ಞದೊಳಗೆ ಅಲ್ಲಿ ಅವನು ಬೇಡುವಂಥ ಒಂದು ಪ್ರಸಂಗ ಬಂತು. ಅವ ಬೇಡಬೇಕಾದ್ರೆ ವಾಮನ ಆದ, ವಾಮನ ಅವತಾರವನ್ನು ತಾಳಿದ. ವಾಮನ ಅಂದ್ರೆ ಭಾಳ ಗಿಡ್ಡ, ಭಾಳ ಕುಳ್ಳಾಗಿರ್ತಕ್ಕಂಥ ಮನುಷ್ಯ ಆದ. ನೋಡ್ರಿ, ವ್ಯಾಪಕನಾಗಿರ್ತಕ್ಕಂಥ ಪರಮಾತ್ಮ, ಪರಿಪೂರ್ಣ ಆಗಿರ್ತಕ್ಕಂಥ ಪರಮಾತ್ಮ ಆ ಬೇಡುವಿಕೆ ಎನ್ನುವಂಥದ್ದು ಬಂದಾಗ, ಅವನು ಬೇಡಿಕೊಳ್ಳುವಂಥ ಪ್ರಸಂಗ ಬಂದಾಗ ಅವನು ಭಾಳ ಸಣ್ಣವನಾಗಬೇಕಾಯಿತು. ಅಂಥ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಪರಮಾತ್ಮನೇ ಬಲಿಚಕ್ರವರ್ತಿಯಲ್ಲಿ ಅವ ಏನು ಬೇಡಕ್ಕೆ ಬಂದ ಅಂತಂದ್ರೆ ಬರೀ ಒಂದು 3 ಪಾದ ಭೂಮಿಯನ್ನು ಕೇಳಕ್ಕೆ ಬಂದ. 3 ಪಾದ ಸ್ಥಳ, 3 ಪಾದದಷ್ಟು ಭೂಮಿಯನ್ನು ಕೇಳುವುದಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ. ಆ ತೇಜಸ್ವಿಯಾಗಿರ್ತಕ್ಕಂಥ ಬ್ರಾಹ್ಮಣ ಕುಮಾರನ ನೋಡಿ ಈ ಯಾವ ಬಲಿಚಕ್ರವರ್ತಿಗೆ ಭಾಳ ಸಂತೋಷ, ಭಾಳ ಖುಷಿ ಆಗ್ತದೆ. ಆ ಬಂದಿರತಕ್ಕಂಥ ಬ್ರಾಹ್ಮಣ ವಟುವನ್ನು ಅವನ ಪಾದ ತೊಳ್ಕೊಂಡು ತನ್ನ ಅರಮನೆಯೊಳಗೆ ಕರ್ಕೊಂಡು ಬಂದ, ಯಜ್ಞ ಮಂಟಪ ಕರ್ಕೊಂಡು ಬಂದು ಅವನಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ, ಪೂಜ್ಯರೇ, ತಮಗೆ ಏನು ಬೇಕು ಕೇಳಿಕೊಡ್ರಿ, ನಾನು ನಿಮ್ಗೆ ದಾನ ಕೊಡ್ತೀನಿ ಅಂತಂದ. ಯಾಕಂದರೆ ಯಜ್ಞದಲ್ಲಿ ಬಂದಿರತಕ್ಕಂಥ ಅತಿಥಿಗಳಿಗೆ ದಾನ ಮಾಡುವುದು ಒಂದು ಧರ್ಮ. ಅಲ್ಲಿ ಸಾಧು ಸತ್ಪುರುಷರು, ಬ್ರಾಹ್ಮಣರು, ಯತಿಗಳು ಯಾರೇ ಬಂದಿರಲಿ ಅವರಿಗೆ ತಕ್ಕಂತೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಅವರಿಗೆ ಬಟ್ಟೆ ಆಗಲಿ ಧನ ಆಗಲಿ ಎಲ್ಲ ಸಹಾಯ ಮಾಡಬೇಕಾಗ್ತದೆ, ಅಲ್ಲಿ ದಾನ ಮಾಡಬೇಕಾಗ್ತದೆ. ಹಂಗೆ ಇಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ವಾಮನಾವತಾರಿಯಾಗಿ ಬಂದಿದ್ದಾನೆ. ಅತ್ಯಂತ ಕುಳ್ಳನಾಗಿ ಬಂದಿದ್ದಾನೆ, ಗಿಡ್ಡನಾಗಿ ಬಂದಿದ್ದಾನೆ. ಈಗ ಅವನು ಬೇಡಾಕ ಬಂದಾನೆ ಇಲ್ಲಿ. ಆ ಸಮಯದಲ್ಲಿ ವಾಮನಾವತಾರತಕ್ಕ ಬ್ರಾಹ್ಮಣ ಉತ್ತಮ ಹೇಳ್ತಾ ಇದ್ದಾನೆ, ಮಹಾರಾಜ, ನನಗೆ ನೀ ಕೊಡ್ತೀನಿ ಅಂತ ಮಾತು ಕೊಡಬೇಕು, ನೀನು ನೀರು ಬಿಡಬೇಕು, ನೀನು ಪ್ರತಿಜ್ಞೆಯನ್ನು ಮಾಡಬೇಕು. ಆ ಬಳಿಕ ನನಗೆ ಆಗುವುದಿಲ್ಲ ಅಂತ ಹೇಳಬಾರದು. ನಾ ಏನು ಕೇಳ್ತೀನೋ ಅದನ್ನು ನೀವು ಕೊಡಬೇಕು, ನೀನು ಇಲ್ಲ ಅನ್ನಬಾರದು. ಮತ್ತು ಹಂಗೆ ಮಾತು ಕೊಟ್ಟರೆ ಮಾತ್ರ ನಾನು ಕೇಳ್ತೀನಿ ಅಂತಂದಾಗ, ಅವಶ್ಯವಾಗಿ ನೀವೇನು ಕೇಳ್ತೀರೋ ಅದನ್ನು ಕೊಡ್ತೀನಿ ಅಂತಂದರು. ಆವಾಗ ಗುರುಗಳು ಬಲಿಚಕ್ರ ಕರೆದು ಹೇಳ್ತಾರೆ, ಬಲಿಚಕ್ರವರ್ತಿ, ನೋಡಪ್ಪ, ನೀನು ಬಂದಿರತಕ್ಕಂಥವು ಸಾಮಾನ್ಯ ಅಲ್ಲ, ಪರಮಾತ್ಮನ ರೂಪದಲ್ಲಿ ಬಂದಾನ. ಅವ ಏನು ಕೇಳಿದ್ರೂ ಆಗೋದಿಲ್ಲ ಅಂತ ಹೇಳಿಬಿಡು, ನನಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳು ಅಂತಂದರು. ಆವಾಗ ಬಲಿಚಕ್ರವರ್ತಿ, ಗುರುಗಳೇ, ನೀವು ಇನ್ನೂ ದಾನ ಮಾಡಂತ ಹೇಳಬೇಕು. ಸಾಕ್ಷಾತ್ ಭಗವಂತನೇ ಬಂದ ಅಂದ್ರೆ ನಾನು ಭಾಳ ಧನ್ಯನಾದೆ, ಕೃತಕೃತ್ಯನಾದೆ. ಅವ ಏನ ಕೇಳಿ ನಾನು ಕೊಡ್ತಾ ಇದ್ದೀನಿ ಅಂಥೇಳಿ ಗುರುಗಳ ಮಾತನ್ನು ಕೇಳಲಿಲ್ಲ. ಅವಾಗ ಬಂದು ಆ ಬ್ರಾಹ್ಮಣ ವಟುವಾಗಿರ್ತಕ್ಕಂಥ ಪರಮಾತ್ಮನಿಗೆ, ಆಯ್ತು ನೀವು ಏನು ಕೇಳ್ತೀರೋ ಕೊಡ್ತೀನಿ ಅಂತ ನೀರು ಬಿಟ್ಟರು. ಆವಾಗ ಗುರುಗಳು ಸೂಕ್ಷ್ಮವಾಗಿ ಆ ಕಮಂಡಲದ ಒಂದು ನೀರು ಬೀಳುವಂಥ ಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ರು ಅವರು. ಆವಾಗ ನಾರಾಯಣ ತಿಳ್ಕೊಂಡ, ಓಹೋ, ನೀರು ಬೀಳಾರ್ದಂಗೆ ಇಲ್ಲಿ ಶುಕ್ರಾಚಾರ್ಯರೇ ಬಂದು ಕುಳಿತುಕೊಂಡಿದ್ದಾರಂಥೇಳಿ ಒಂದು ದರ್ಬೆಯನ್ನು ತಗೊಂಡು ತಿವಿದ್ರು. ಆವಾಗ ಆ ಶುಕ್ರಾಚಾರ್ಯರ ಒಂದು ನೇತ್ರ ಅನ್ನುವಂಥದ್ದು ಹೊರಟು ಹೋಯಿತು, ಕುರುಡರಾದರು. ಒಂದೇ ಕಣ್ಣು, ಶುಕ್ರಾಚಾರ್ಯಗೆ ಒಂದೇ ಕಣ್ಣದು, ಒಂದು ಕಣ್ಣು ಕಳ್ಕೊಳ್ಳುವಂಥ ಪ್ರಸಂಗ ಬಂತು. ಆವಾಗ ನೀರು ಬಿತ್ತು. ಆವಾಗ ಪರಮಾತ್ಮ ಏನು ಮಾಡಿದ ಅಂತಂದರೆ ಬಲಿಚಕ್ರವರ್ತಿಯನ್ನು ಕುರಿತು ಕೇಳ್ತಾ ಇದ್ದಾರೆ, ನೋಡಪ್ಪ, ನನಗೇನು ಬೇಕಾಗಿಲ್ಲ, ನನಗೆ 3 ಪಾದದಷ್ಟು ಸ್ಥಳ ಜಾಗ ಕೊಡು, ಭೂಮಿ ಕೊಡು ಅಂತಂದರು. ಓ, ಇದೇನು ಮಹಾ, ತೊಗೊಳ್ರಿ, ನಿಮ್ಗೆ ಎಷ್ಟು ಬೇಕು, 3 ಪಾದಕ್ಕೆ, ನಿಮ್ಗೆ ಇನ್ನೂ ಹೆಚ್ಚಿಗೆ ಬೇಕಾದ ತೊಗೊಳ್ರಿ ಅಂತಂದರು. ಆವಾಗ ನಾರಾಯಣ ಭೂಮಿಗೂ ಆಕಾಶಕ್ಕೂ ಎತ್ತರದಷ್ಟು ಬೆಳೆದರು, ದೊಡ್ಡವರಾಗಿಬಿಟ್ರು. 1ನೇ ಪಾದಕ್ಕೆ ಇಡೀ ಭೂಮಂಡಲವೇ ವ್ಯಾಪಿಸಿಬಿಡ್ತು. 2ನೇ ಪಾದವನ್ನು ಅಂತರಿಕ್ಷದಲ್ಲಿ ಇಟ್ಟರು. 3ನೇ ಪಾದ ಎಲ್ಲಿಡಬೇಕು ಅಂತ ಕೇಳಿದರು. ಆವಾಗ ಬಲಿಚಕ್ರವರ್ತಿ, ನನ್ನ ಮೇಲೆ ಇಡ್ರಿ ಅಂಥೇಳಿ ಬಗ್ಗಿ ಕುಳಿತಾಗ ಅವನನ್ನು ವಾಮನಾವತಾರಿಯಾಗಿರ್ತಕ್ಕಂಥ ಪರಮಾತ್ಮ ತುಳಿದು ಪಾತಾಳ ಲೋಕದೊಳಗೆ ಆಗಲೇ ಅಲ್ಲಿ ಒಂದು
ಇಂದ್ರನ ಸದೃಶ್ಯವಾಗಿರ್ತಕ್ಕಂಥ ಒಂದು ಅರಮನೆ ನಿರ್ಮಾಣ ಆಗಿತ್ತು. ದೇವೇಂದ್ರ ಆ ಸ್ವರ್ಗಲೋಕದೊಳಗೆ ಎಂಥ ಒಂದು ವೈಭವದ ಐಶ್ವರ್ಯ ಇತ್ತು, ಅಂಥದ್ದನ್ನೇ ಪರಮಾತ್ಮ ಬಲಿಚಕ್ರವರ್ತಿಗೆ ಪಾತಾಳ ಲೋಕದಲ್ಲಿ ನಿರ್ಮಾಣ ಮಾಡಿದ್ದ. ಆ ಒಂದು ಪಾತಾಳ ಲೋಕಕ್ಕೆ ಅವನನ್ನು ಅಧಿಪತಿಯನ್ನಾಗಿ ಮಾಡಿದ, ಪಟ್ಟಾಭಿಷೇಕ್ತನನ್ನಾಗಿ ಮಾಡಿದ. ಅಂದರೆ ಈ ದೃಷ್ಟಾಂತ ಹೇಳಿ ಕಾರಣ ಏನು ಅಂತಂದರೆ, ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ವಿಷ್ಣು ವಾಮನ ಆಗಬೇಕಾಯಿತು. ಅದಕ್ಕೆ ಯಾಚಿತು ಮಿಚ್ಛನ್, ಒಂದು ಯಾಚನೆ ಬೇಡುವುದಕ್ಕೋಸ್ಕರವಾಗಿ ಬಲಿಚಕ್ರವರ್ತಿಯಲ್ಲಿ 3 ಪಾದ ಭೂಮಿ ಕೇಳಾಕ ಆ ಯಾಚನೆ ಮಾಡುವ ಸಲುವಾಗಿ ಅಂಥ ಅನಂತವಾಗಿರ್ತಕ್ಕಂಥ ಭಗವಂತ ಅವನು ಒಬ್ಬ ವಾಮನನಾಗುವಂಥ ಪ್ರಸಂಗ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಯಾಚನಾ ಹಿ ಪುರುಷಸ್ಯ ಮಹತ್ವಂ ನಾಶಯತ್ಯಖಿಲಮೇವ ಅಂತ ಹೇಳಿದರು. ಈ ಯಾಚನೆ ಬೇಡುವಿಕೆ ಎನ್ನುವಂಥದ್ದು ಮನುಷ್ಯನ ಮಹತ್ವವನ್ನೇ ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಬಹು ಸುಂದರವಾಗಿ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಒಬ್ಬ ದಾತೃ ಅದಾನ, ಅಂದರೆ ಕೊಡವದಾನ, ಒಬ್ಬ ಯಾಚಕ ಅದಾನ. ಯಾಚನೆ ಅಂದರೆ ಬೇಡಾವ, ಒಬ್ಬವ ಕೊಡಾವ, ಒಬ್ಬ ಬೇಡಾವ. ದಾತೃ ಯಾಚಕ ಯೋರ್ಭೇದ ಕರಾಭ್ಯಾಮೇವ ದರ್ಶಿತಃ ಏಕಸ್ಯ ಗಚ್ಚತಾಧ ಸ್ತಾದುಪರ್ಯನ್ಯಸ್ಯ ತಿಷ್ಠತ ಅಂತ ಹೇಳ್ತಾರೆ. ಅಂದರೆ ಏಕಸ್ಯ ಗಚ್ಚತಾಧ, ಒಬ್ಬನ ಕೈ ಕೆಳಗದ, ತಾದು ಉಪರ್ಯನ್ಯಸ್ಯ ತಿಷ್ಠತ, ಒಬ್ಬನ ಕೈ ಮ್ಯಾಲೆ ಅದ. ಯಾವ ದಾನ ಮಾಡ್ತಾನ ಅವನ ಕೈ ಮ್ಯಾಲೆ ಅದ, ಯಾವನು ಇಸ್ಕೊಳ್ತಾ ಇದ್ದಾನೆ, ಯಾಚನೆ ಮಾಡ್ತಾ ಇದ್ದಾನ ಅವನ ಕೈ ಕೆಳಗದ. ನೋಡ್ರಿ, ದಾತೃ ಯಾಚಕ ಯೋರ್ಭೇದ. ಆ ದಾತೃವಿಗೂ ಮತ್ತು ಯಾಚಕನಿಗೂ ಭೇದ ಅನ್ನುವಂಥದ್ದು ಕರಾಭ್ಯಾಮೇವ ದರ್ಶಿತ ಅಂತ, ಅವನ ಕೈಯಿಂದಲೇ ಗುರ್ತಾಗ್ತೈತಿ ಅಂತ. ಒಬ್ಬನ ಕೈ ಮೇಲೆ ಅದಂದ್ರೆ ಕೊಡುವವನು ಅವನು ಮೇಲೆ ಅದಾನಂತ, ಅವನು ಗೌರವವನ್ನು ಪಡ್ಕೊಳ್ತಾ ಇದ್ದಾನೆ. ಬೇಡತಕ್ಕಂಥವನು ಕಿಂಕರನಾಗ್ತಾ ಇದ್ದಾನೆ, ಅವನು ಈ ರೀತಿ ಸಣ್ಣವನಾಗ್ತಾ ಇದ್ದಾನ ಅಂತ. ಅವನ ಕೈಗಳೇ ನಮಗೆ ತೋರಿಸ್ತಾ ಇದ್ದಾವೆ ಅಂಥೇಳಿ ಈ ಪ್ರಕಾರವಾಗಿ ನಮಗೆ ಸುಂದರವಾಗಿ ಉಪದೇಶವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ದೇಹೀತಿ ವಚನಂ ಶ್ರುತ್ವಾ ದೇಹಸ್ಥಾ ಪಂಚದೇವತಾ ಮುಖಾನ್ನಿರ್ಗತ್ಯ ಗಚ್ಚಂತಿ ಶ್ರೀ ಹುರಿ ಧೀರ್ ಧೃತಿಕೀರ್ತಯ ಅಂತ ಹೇಳ್ತಾರೆ. ನೋಡಿರಿ, ನಮ್ಮಲ್ಲಿ ದೇಹಿ, ದೇಹಿ ಅಂತಂದ್ರೇನು? ಕೊಡು ಅಂತ. ನಾವು ಶ್ರೀಮಂತರ ಮನೆ ಅಥವಾ ಯಾರದೋ ಮನೆ ಮುಂದೆ ಹೋಗಿ ಬೇಡ್ತೀವಿ. ಆ ಬೇಡಿದಾಗ ಏನಾಗ್ತದೆ? ದೇಹೀತಿ ವಚನಂ ಶ್ರುತ್ವ. ಆ ಬೇಡುವ ಸಂದರ್ಭದೊಳಗೆ ದೇಹಿ ಅಂತ ನಮ್ಮ ಬಾಯಿಯೊಳಗೆ ಬಂತು, ಕೊಡ್ರಿ ಇಂಥದ್ದನ್ನು ನನಗೆ ಕೊಡ್ರಿ ಅಂತ ನಾವು ಏನು ಕೇಳ್ತೇವಲ್ಲ, ಬೇಡ್ತೇವಲ್ಲ, ಅದರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ 5 ದೇವತೆಗಳು ನಮ್ಮ ಶರೀರವನ್ನು ಬಿಟ್ಟು ಹೋಗಿಬಿಡ್ತಾ ಇದ್ದಾರಂಥವ್ರು. ದೇಹೀತಿ ವಚನಂ ಶ್ರುತ್ವ ದೇಹಸ್ಥ ಪಂಚದೇವತಾ. ದೇಹಸ್ಥ ಅಂದರೆ ದೇಹದಲ್ಲಿರ್ತಕ್ಕಂಥ 5 ದೇವತೆಗಳಂತೇನದಾರ, ಅವರು ನಮ್ಮ ಮುಖಾನಿರ್ಗತ್ಯ ಗಚ್ಚಂತಿ. ಆ ದೇಹಿ ಅನ್ನುವಂಥ ಮಾತನ್ನು ಕೇಳಿದ ತಕ್ಷಣ ಅವರು ನಮ್ಮ ಮುಖದಿಂದ ಹೊರಟು ಹೋಗಿಬಿಡ್ತಾರೆ. ಅವ್ರು ಯಾರು ಅಂತಂದರೆ ಶ್ರೀ ಫ್ರೀ ಧೀ ಧೃತಿಕೀರ್ತಯ. ಶ್ರೀ ಅಂತಂದರೆ ಸಂಪತ್ತು, ನಮ್ಮಲ್ಲಿರ್ತಕ್ಕಂಥ ಸಂಪತ್ತು ಹೊರಟು ಹೋಗ್ತದೆ. ಫ್ರೀ ಅಂತಂದರೆ ಏನು? ನಾಚಿಕೆ. ನಾವು ನಾಚಿಕೆಯನ್ನು ಬಿಟ್ಟು ಕೇಳಬೇಕಾಗ್ತದೆ. ಅಲ್ಲಿ ನಾವು ಬೇಡಬೇಕಾದ್ರೆ ಅಲ್ಲಿ ನಾಚಿಕೆ ಇಟ್ಕೊಳ್ಳೋಂಗಿಲ್ಲ. ನಮ್ಮ ಸಂಪತ್ತು, ಶ್ರೀ ಅಂತಂದ್ರೆ ಏನು? ಸಂಪತ್ತು ಹೋಗ್ತದೆ ಮತ್ತು ನಾಚಿಕೆ ಹೋಗ್ತದೆ. ಧೀ ಮತ್ತು ನಮ್ಮ ಒಂದು ಬುದ್ಧಿ ಅನ್ನುವಂಥದ್ದನ್ನು ಕೂಡ ನಾವು ಕಳ್ಕೊಂಡ್ಬಿಡ್ತೀವಿ. ಧೃತಿ, ಧೈರ್ಯ ಅನ್ನುವಂಥದ್ದು ಹೋಗ್ತದೆ. ಕೀರ್ತಿ ಅನ್ನುವಂಥದ್ದು ಹೋಗ್ತದೆ. ನಾವು ಕೀರ್ತಿವಂತರಾಗಿದ್ದೀವಿ ಅಂದರೆ ನಮ್ಮ ಕೀರ್ತಿ ಹೊರಟು ಹೋಗ್ತದೆ. ಧೃತಿ ಅಂದ್ರೆ ನಾವು ಧೈರ್ಯವನ್ನು ಕಳ್ಕೊಂಡ್ಬಿಡ್ತೀವಿ. ಯಾಕಂದರೆ ಅಲ್ಲಿ ನಮ್ಮ ದೇಹ ಕುಗ್ಗಿ ಹೋಗಿಬಿಡ್ತದೆ. ನಾವು ಬೇಡುವಂಥ ಸಂದರ್ಭದೊಳಗೆ ಅದು ನಮ್ಮ ಶರೀರ ಕುಗ್ಗಿ ಹೋಗಿಬಿಡ್ತದೆ. ನಮ್ಮಲ್ಲಿ ಯಾವ ಒಂದು
ನಮ್ಮ ಭಾವದೊಳಗೆ ಏನಾಗಿಬಿಡ್ತೈತಿ ಅಂತಂದರೆ ನಾವು ಭಾಳ ಕಿಂಕರತ್ವವನ್ನು ಹೊಂದುವಂಥ ಪ್ರಸಂಗ ಬರ್ತದೆ ಅಂಥೇಳಿ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕೀರ್ತಿ ಕಳ್ಕೊಳ್ತೀವಿ, ಧೈರ್ಯ ಕಳ್ಕೊಳ್ತೀವಿ, ಬುದ್ಧಿ ಕಳ್ಕೊಳ್ತೀವಿ, ವಿವೇಕ ಕಳ್ಕೊಳ್ತೀವಿ ಅಂತ. ಹಾಗೆ ಹುರಿ ಅಂದರೆ ನಾಚಿಕೆ, ಶ್ರೀ ಅಂತಂದರೆ ಐಶ್ವರ್ಯ, ಇವು ಇಷ್ಟು ಹೋಗಿಬಿಡ್ತಾವೆ ಅಂತೇಳಿ ನೀತಿಕಾರ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಹೇಳಿದರು, ಮಾಂಗನ ಮರಣ ಸಮಾನ ಹೈ ಮತಕೋಯಿ ಮಾಂಗೈ ಮಾಂಗನತೆ ಮರಣಾಫಲ ಯಹ ಸದ್ಗುರು ರೇ ಸೀಕ್. ನೋಡ್ರಿ, ನಮ್ಮ ಗುರುಗಳು ನಮಗೇನು ಉಪದೇಶ ಮಾಡ್ತಾರಪ್ಪ ಅಂತಂದ್ರೆ ಮಾಂಗನ ಮರಣ ಸಮಾನ ಹೈ ಅಂತ ಹೇಳಿದರು. ಈ ಬೇಡುವಿಕೆ ಅನ್ನುವಂಥದ್ದು ಇದು ಮರಣಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಅಂತ. ಮತಕೋಯಿ ಮಾಂಗೈ, ಅದಕ್ಕೆ ನೀ ಯಾರನ್ನೂ ಬೇಡಕ್ಕೆ ಹೋಗಬೇಡ, ಯಾರಲ್ಲಿಯೂ ಕೂಡ ನೀ ಬೇಡಲಿಕ್ಕೆ ಹೋಗಬೇಡ ಅಂತಾರೆ ಅವರು. ಯಾಕಂದರೆ ಅದು ಮರಣಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಬೇಡುವಿಕೆ ಅನ್ನುವಂಥದ್ದೇನದ, ನಾವು ಬೇಡಿದ್ದೀವಿ ಅಂದರೆ ನಮಗೆ ಮರಣ ಬಂದ ಹಂಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮತಕೋಯಿ ಮಾಂಗೈ ಮಾಂಗನತೆ ಮರಣಾಫಲ ಯಹ ಸದ್ಗುರು ರೇ ಸೀಕ್. ಈ ಬೇಡುವುದಕ್ಕಿಂತಲೂ ಮರಣವೇ ಶ್ರೇಷ್ಠ ಅಂತ ಹೇಳಿದರು. ಬೇಡುವುದರಿಂದ ನಾವು ಮರಣವನ್ನು ಹೊಂದಿದಂತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮಾಂಗನತೆ ಮರಣಾಫಲ, ಬೇಡುವುದಕ್ಕಿಂತಲೂ ಮರಣವೇ ಶ್ರೇಷ್ಠ. ಯಹ ಸದ್ಗುರು ರೇ ಸೀಕ್, ಇದನ್ನು ಸದ್ಗುರು ನಮಗೆ ಉಪದೇಶ ಮಾಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ನೀತಿಕಾರ ಬಹಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ವೇಪಥುರ್ಮಲಿನಂ ವಕ್ತ್ರಂ ದೀನಾವಾಗ್ಗದ್ಗದ ಸ್ವರಃ ಮರಣೇಯಾನಿ ಚಿನ್ನಾನಿ ತಾನಿ ಚಿನ್ನಾನಿ ಯಾಚಕೆ. ಈಗ ಒಬ್ಬ ಮರಣವನ್ನು ಹೊಂದುವಂಥ ವ್ಯಕ್ತಿ, ಅವನ ಶರೀರ ಅನ್ನುವಂಥದ್ದು ವೇಪಥೂರ್ ಮಲಿನಂ ವಕ್ತ್ರಂ ದೀನಾವಾಗ್ಗದ್ಗದ ಸ್ವರಃ, ಅವನ ಶರೀರ ಅನ್ನುವಂಥದ್ದು ನಡಗ್ಲಿಕ್ಕತ್ತದ. ಅವನ ವಾಣಿ ವಕ್ತ್ರ ಅನ್ನುವಂಥದ್ದು ಅಲ್ಲಿ ಮಲಿನವಾಗಿರ್ತದೆ. ಮಲಿನಂ ವಕ್ತ್ರಂ, ಅವನು ದೀನನಾಗಿ ಅವನ ವಾಣಿಯೊಳಗೆ ಗದ್ಗದ ಸ್ವರ ನಡಗ್ತಾನೆ. ಏನಾದರೂ ನೋಡು, ಬೇಡುವಂಥ ಪ್ರಸಂಗ ಬಂದಾಗ ಒಬ್ಬ ಯಾಚಕನಲ್ಲಿ ಏನಪ್ಪ ಚಿಹ್ನೆಗಳದಾವು ಅಂತಂದರೆ ಅವನು ವೇಪತುಹು ಅಂದರೆ ಅವನ ಶರೀರ ನಡುಗುವಿಕೆ ಅನ್ನುವಂಥದ್ದು. ಮಲಿನಂ ವಕ್ತ್ರಂ, ಅವನ ಮುಖ ಅನ್ನುವಂಥದ್ದು ಮ್ಲಾನವದನಾಗಿ ಅತ್ಯಂತ ದೀನನಾಗಿರತಕ್ಕಂಥ ಸ್ಥಿತಿಯನ್ನು ಪಡ್ಕೊಳ್ತಾ ಇದ್ದಾನೆ. ದೀನ ವಾಗ್ಗದ್ಗದ ಸ್ವರ, ಅವನ ವಾಣಿಯೊಳಗೆ ಒಂದು ನಡುಗುವಿಕೆ ಅನ್ನುವಂಥದ್ದು, ಗದ್ಗದ ಸ್ವರ, ಅವನಿಗೆ ಸ್ಪಷ್ಟವಾಗಿ ಧೈರ್ಯವಾಗಿ ಮಾತಾಡುವುದಿಲ್ಲ. ಮರಣೇಯಾನಿ ಚಿನ್ನಾನಿ, ಇವನು ಮರಣವನ್ನು ಹೊಂದುವಂಥ ಪುರುಷನ ಚಿಹ್ನೆಗಳು ಇವು ಯಾಚಕನಲ್ಲಿ ಕಂಡು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಯಾಚಕನಾಗಿರ್ತಕ್ಕಂಥವನಲ್ಲಿ ಇಂಥ ಚಿಹ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಬ್ಬ ಮರಣಾವಸ್ಥೆಯಲ್ಲಿ ಹೆಂಗೆ ಶರೀರ ಸಾಯುವಂಥ ಸಂದರ್ಭದೊಳಗೆ ಯಾವ ರೀತಿ ಶರೀರ ನಡಗ್ತದೆ ಮತ್ತು ಮುಖ ಅನ್ನುವಂಥದ್ದು ಮಲಿನಾಗಿರ್ತದೆ. ಅವನ ವಾಣಿ ಅನ್ನುವಂಥದ್ದು ಗದ್ಗದ ಸ್ವರದಿಂದ ಕೂಡ್ಕೊಂಡಿರ್ತಾನೆ, ಅತ್ಯಂತ ದೀನಾಗಿರ್ತಾ ಇದ್ದಾನೆ. ಅವೇನು ಸಂತೋಷವಾಗಿ ಸಾಯ್ತಾನೇನು ಅಂತಂದ್ರೆ ಇಲ್ಲ. ಹಂಗೆ ಇವೆಲ್ಲ ಮರಣೇಯಾನಿ ಚಿನ್ನಾನಿ, ಮರಣಾವಸ್ಥೆಯಲ್ಲಿರ್ತಕ್ಕಂಥ ಚಿಹ್ನೆಗಳೇ ಯಾಚಿಕೆ ತಾನಿ ಚಿನ್ನಾನಿ. ಒಬ್ಬ ಯಾಚಕನಾಗಿರತಕ್ಕಂಥವನಲ್ಲಿಯೂ ಕೂಡ ಅದೇ ಚಿಹ್ನೆಗಳನ್ನು, ಅದೇ ಗುರುತುಗಳನ್ನು ನಾವು ಕಾಣ್ತಾ ಇದ್ದೀವಿ ಎನ್ನುವಂಥ ಮಾತನ್ನು ಕೂಡ ನೀತಿಕಾರ ನಮಗೆ ಬಹು ಸುಂದರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕಿಲ್ಲಿ ಲಘುತ್ವಂ ಮೂಲಂ ಚಖ್ಯಂ, ಮನುಷ್ಯ ಒಬ್ಬ ಕೀಳಾಗಿ ಕಾಣಬೇಕಾಗಿತ್ತು ಅಂತಂದರೆ ಯಾವುದರಿಂದ, ಮನುಷ್ಯ ಯಾವುದರಿಂದ ಹಗುರಾಗ್ತಾ ಇದ್ದಾನೆ, ಅವನು ಹಗುರಾಗಬೇಕಾಗಿತ್ತು, ಸಣ್ಣವನಾಗಬೇಕಾಗಿತ್ತು ಅಂತಂದರೆ ಅದಕ್ಕೆ ಕಾರಣ ಯಾವುದು ಅಂತ ಪ್ರಶ್ನೆ ಮಾಡಿದರು. ಯಾಕಂದರೆ ಮನುಷ್ಯ ಬೇಡುವಿಕೆ ಬಂದಾಗ ಅವನು ಸತ್ವಹೀನಾಗಿ ಬಿಡ್ತಾ ಇದ್ದಾನೆ, ತನ್ನ ಸತ್ವವನ್ನೇ ಕಳ್ಕೊಂಡ್ಬಿಡ್ತಾ ಇದ್ದಾನೆ. ಆ ಮನುಷ್ಯನ ಸತ್ವಹೀನತೆ ಎನಿಸುವುದು ಯಾವುದರಿಂದ ಅಂತ ಇಲ್ಲಿ ಪ್ರಶ್ನೆ ಮಾಡಿದರೆ, ಆರ್ಥಿತೈವ, ಅರ್ಥಿತ ಅಂತಂದ್ರೇನು, ಮತ್ತೊಬ್ಬರಲ್ಲಿ ಬೇಡುವಿಕೆ ಅನ್ನುವಂಥದ್ದೇನಾದ ಅದು
ಅವನನ್ನು ಅತ್ಯಂತ ಹಗುರನನ್ನಾಗಿ ಮಾಡ್ತದೆ. ಮನುಷ್ಯನನ್ನು ಹಗುರನನ್ನಾಗಿ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ ಅರ್ಥಿತ, ಅಂದರೆ ಬೇಡುವಿಕೆ ಅನ್ನುವಂಥದ್ದು. ಅದಕ್ಕೆ ನಾವು ಯಾವತ್ತೂ ಇಲ್ಲಿ ಬೇಡಬಾರದು ಅಂತ. ಮನುಷ್ಯ ಬೇಡುವುದರಿಂದ ಅತ್ಯಂತ ಹಗರನಾಗ್ತಾ ಇದ್ದಾನೆ. ಬೇಡುವುದಾದರೆ ಪರಮಾತ್ಮಲ್ಲೇ ಬೇಡಬೇಕು. ಯಾವುದನ್ನು ಬೇಡಬೇಕು? ನಿಜಗುಣಸವರು ಹೇಳ್ತಾರೆ, ಬೇಡುವೆನ ಭವ ನಿಮ್ಮನು ಭವಭವದಳು ಮಾಡೆನಗೊಲಿ ಸುಗುಣ ಸಂತತಿಯ ನಿಂತು. ನಾವು ಪರಮಾತ್ಮಲ್ಲೇ ಬೇಡಬೇಕು, ಸದ್ಗುಣಗಳನ್ನು ಬೇಡಬೇಕು ಅಂತಾರೆ. ನಾವು ಪರಮಾತ್ಮನ ಸದ್ಗುಣಗಳನ್ನು ಕೇಳಿಕೊಂಡೇವಿ ಅಂತಂದರೆ ಆ ಸದ್ಗುಣಗಳೇ ನಮಗೆ ಸಂಪತ್ತು. ನಿಜವಾದ ಸಂಪತ್ತು ಯಾವುದಂದರೆ ಸದ್ಗುಣಗಳು. ನನಗೆ ಜನ್ಮ ಜನ್ಮದಲ್ಲಿ ಸದ್ಗುಣಗಳನ್ನೇ ಕೊಡುವಂತ ಕೇಳಿಕೊಂಡ್ರು. ಕರುಣಿಶನಗಿದನೆ ಬೇಡುವೆನ ಭವ ಬೇರೊಂದು ವರವನೊಲ್ಲೆನೋ ಮುಕುತಿ ದೊರೆವ ಸಾಧನವ. ಮುಕ್ತಿಗೆ ಸಾಧನವಾಗಿರುವಂಥ ಭಕ್ತಿ, ಜ್ಞಾನ, ವೈರಾಗ್ಯವನ್ನೇ ಕೊಡುವಂಥ ನಿಜಗುಣಶೀಲರು ಪರಮಾತ್ಮಲ್ಲಿ ಬೇಡಿಕೊಂಡ್ರು. ಯಾಕಂದರೆ ಪರಮಾತ್ಮ ಏನು ಕೊಡ್ತಾನ ಅವು ನಮಗೆ ಮುಕ್ತಿಗೆ ಸಾಧನ ಆಗಿರಬೇಕು, ಅಂಥದ್ದನ್ನೇ ಕೇಳಬೇಕು ಅಂತಾರೆ. ನಾವು ನಶ್ವರವಾದ ಭೋಗಗಳನ್ನು ಕೇಳಬಾರ್ದು. ಭಕ್ತಿ ಕೊಡು, ಜ್ಞಾನ ಕೊಡು, ವೈರಾಗ್ಯ ಕೊಡು, ಇಂಥದ್ದನ್ನು ಯಾಚನೆ ಮಾಡೋದು ಜೀವನಿಗೆ ಯೋಗ್ಯ. ಇಂಥದ್ದನ್ನು ನಾವು ಕೇಳ್ಕೋಬೇಕು. ಗುರುಗಳಲ್ಲಿ ಪರಮಾತ್ಮಲ್ಲಿ ಏನು ಕೇಳಬೇಕು ಅಂತಂದರೆ ಸದ್ಗುಣಗಳನ್ನು ಕೇಳಬೇಕು, ಭಕ್ತಿ ಕೇಳಬೇಕು, ಜ್ಞಾನ ಕೇಳಬೇಕು, ವೈರಾಗ್ಯ ಕೇಳಬೇಕು. ಅವುಗಳನ್ನು ಕೇಳಿಕೊಂಡ್ರೆ ನಾವೇನು ಸಣ್ಣವರಾಗೋದಿಲ್ಲ. ಯಾಕಂದರೆ ನಾವು ಮುಕ್ತರಾಗ್ತೀವಿ, ನಾವು ಭವಬಂಧನದಿಂದ ಪಾರಾಗ್ತಾ ಇದ್ದೀವಿ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣಗಳನ್ನು ಕೇಳುವುದು ಯೋಗ್ಯ. ಅದಕ್ಕೆ ಅದನ್ನು ಬಿಟ್ಟು ನಾವು ಸಂಸಾರದೊಳಗೆ ಏನೋ ಯಾರನ್ನು ಕುರಿತು ನಾವು ಏನೋ ಕೇಳಿದ್ದೀವಿ ಅಂತಂದರೆ ಅದರಿಂದ ನಾವು ಸಣ್ಣವರಾಗಬೇಕಾಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಆಚಾರ್ಯರು ಭಾಳ ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಾರ. ಮತ್ತು ಮುಂದಿನ ಯಾವ ಪ್ರಶ್ನೆಯನ್ನು ಏನು ಪ್ರಶ್ನೆ ಮಾಡ್ತಾರೆ, ಅದಕ್ಕೇನು ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ಮತ್ತೆ ನಾಳೆ ದಿವಸ ಶ್ರವಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಇಲ್ಲಿ ವಿರಾಮ ಮಾಡೋಣ. ಓಂ ತತ್ಸತ್.